ಪೂಜೆ ಕೂಡ ಮಾಡ್ತಾರೆ. ಹೊಸ ಮನೆಯಲ್ಲಿ ತೊಟ್ಲು ಕಟ್ತಾರೆ. ಅಂದ್ರೆ ವಂಶ ಮುಂದುವರ್ಕೊಂಡು ಹೋಗ್ಬೇಕು, ಈ ಮನೆಯಲ್ಲೂ ಮಕ್ಕಳು ಮರಿ ಎಲ್ಲ ಆಗ್ಬೇಕು ಅನ್ನೋ ಒಂದು ಅರ್ಥದಲ್ಲಿ ತೊಟ್ಲು ಪೂಜೆ ಕೂಡ ಮಾಡ್ತೀವಿ. ತೊಟ್ಲಿಗೂ ಕೂಡ ಡೆಕೋರೇಷನ್ ಮಾಡಿಬಿಟ್ಟು ಇಲ್ಲಿ ಈ ಒಂದು ತೊಟ್ಲಿಗೂ ಕೂಡ ಪೂಜೆ ಮಾಡಿಬಿಟ್ಟು ಆ ತೊಟ್ಲು ಶಾಸ್ತ್ರ ಕೂಡ ಮಾಡ್ತಾರೆ. ಹಾಗೇನೆ ಇದು ಟಿವಿ ಯೂನಿಟ್ ಹತ್ರ ಎಲ್ಲ ಫ್ಲವರ್ ಡೆಕೋರೇಷನ್ ರಂಗೋಲಿ ಅದೆಲ್ಲ ಹಾಕಿದ್ದೀವಿ. ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಎಂಟ್ರೆನ್ಸ್ ನಿಂದ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮೇನ್ ಬಾಗಿಲಿಗೆ ಇಲ್ಲಿ ವೆಲ್ಕಮ್ ಡೆಕೋರೇಷನ್ ಮಾಡಿದ್ದೀವಿ ಫ್ಲವರ್ ಅಲ್ಲಿ. ಈಗ ಒಳಕ್ಕೆ ಹೋಗ್ತಿದ್ದಂಗೆ ಟಿವಿ ಯೂನಿಟ್ ಇದೆ. ಇಲ್ಲಿ ಟಿವಿ ಯೂನಿಟ್ ಹತ್ರ ಈ ತರ ಫ್ಲವರ್ ಡೆಕೋರೇಷನ್, ಹಾಗೆ ಎದುರಿಗೆನೆ ಗಣೇಶನ ಡೆಕೋರೇಷನ್ ಮಾಡಿದ್ದೀವಿ. ಇದು ದೇವರ ಮನೆ. ದೇವರ ಮನೆಯಲ್ಲಿ ಲಕ್ಷ್ಮಿನ ಸ್ಥಾಪನೆ ಮಾಡಿದ್ದೀವಿ, ಲಕ್ಷ್ಮಿನ ಕೊಂಡಿರ್ಸಿದ್ದೀವಿ. ಸೀರೆ ಉಡಿಸ್ಬಿಟ್ಟು ಮೇಲ್ಗಡೆ ಗೋಪುರ ತರ ಇದೆ ನೋಡಿ. ಹಾಗೆ ಇದು ಕಲ್ಲು ಹಾಗೂ ಬೀಸು ಕಲ್ಲಿಗೆ ಶಾಸ್ತ್ರ ಮಾಡೋದಕ್ಕೋಸ್ಕರ ಎಲೆಯನ್ನೆಲ್ಲ ಇಟ್ಟಿದ್ದೀವಿ. 5 ಜನ ಮುತ್ತೈದೆಯರು ಸೇರಿ ಪೂಜೆ ಮಾಡೋದು. ಹಾಗೆ ಇಲ್ಲಿ ಗಂಗೆ ಪೂಜೆಗೆ 5 ಬಿಂದಿಗೆಗಳನ್ನ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಗೆ ಇಲ್ಲಿ ದವಸ ಧಾನ್ಯ ತುಂಬಿಕೊಂಡು ಬರ್ತಾರಂತ ಎತ್ತಿನ ಬಂಡಿ ರೈತ. ಇಲ್ಲಿ ಎಲ್ಲ ದವಸ ಧಾನ್ಯಗಳು ತುಂಬಿರೋಂಥ ಮಡಿಕೆಗಳು. ಹಾಗೆ ಒನಕೆಗೆ ಲಕ್ಷ್ಮಿಯ ಒಂದು ಮುಖವಾಡವನ್ನ ಇಟ್ಟಿದ್ದೀವಿ. ಇಲ್ಲಿ ಸೀಮಂತದ ಗೊಂಬೆ